ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋದ ವಿಡಿಯೋಲಿ ನಾನು ಪಟಾಯ ಬಗ್ಗೆ ವಿಡಿಯೋ ಮಾಡಿದ್ದೆ, ಮೈ ಡೇ 1 ಇನ್ ಥೈಲ್ಯಾಂಡ್. ಸೊ ಅಲ್ಲಿ ನಾವು ಎಲ್ಲೆಲ್ಲಿ ಬುಕ್ಕಿಂಗ್ ಮಾಡಿದ್ವಿ, ಯಾವ್ಯಾವ ಆ್ಯಪ್ಸ್ ತೊಗೊಂಡು ನಾವು ಬುಕ್ಕಿಂಗ್ ಮಾಡಿದ್ವಿ, ಎಲ್ಲೆಲ್ಲಿ ಏನೇನು ತೊಗೊಂಡ್ವಿ, ಆ್ಯಂಡ್ ಅಲ್ಲಿ ಏನಾದರೂ ಸ್ಕ್ಯಾಮ್ ಆಗಿದ್ರೆ ಅದರಿಂದ ಬಚಾವಾಗೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮಗೆ ಫ್ಲೈಟ್ ಇದ್ದಿದ್ದು ಡಿಸೆಂಬರ್ 22 ಮಿಡ್ ನೈಟ್, ಅಂದರೆ 12:30 AM ನಮ್ಮದು ಫ್ಲೈಟ್ ಇದ್ದಿದ್ದು. ಸೊ ನಾವು ಡಿಸೆಂಬರ್ 22 ಸಂಜೆ 5:30ಗೆ ನಮಗೆ ಗೊತ್ತಿರೋ ಕ್ಯಾಬ್ ಡ್ರೈವರ್ ಪ್ರಕಾಶ್ ಅಣ್ಣ ಅಂತಿದ್ದಾರೆ, ಅವ್ರ ಹತ್ರ ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಅದಾದ್ಮೇಲೆ ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 7:15 ಅರೌಂಡ್ ಆಗಿತ್ತು. ನಾವು ಇಮಿಗ್ರೇಷನ್ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋದ ಮೇಲೆ ನಮಗೆ ಗೊತ್ತಾಗಿದ್ದು 12:30ಇಂದ 1:50ಕ್ಕೆ ನಮಗೆ ಪೋಸ್ಟ್ಪೋನ್ ಆಗೋಗ್ಬಿಟ್ಟಿದೆ ಫ್ಲೈಟ್ ಅಂತ. ಥಾಯ್ಲ್ಯಾಂಡ್ ಏರ್ವೇಸ್ ನಾವು ಬುಕ್ ಮಾಡಿದ್ದು. ಸೊ ಅಲ್ಲೇ ಸುತ್ತಾಡ್ಕೊಂಡಿದ್ವಿ. ನಾವು ಅಲ್ಲಿ ಸುತ್ತಾಡುವಾಗ ನಮಗೆ ಅಲ್ಲೇ ಒಂದು ಸಿಮ್ ಕಾರ್ಡ್ ಸಿಕ್ತು. ಫಸ್ಟ್ ನಾವು ತಗೊಳ್ಳೋದಾ ಬೇಡವಾ ಅನ್ಕೋತಿದ್ವಿ, ಅಥವಾ ಅಲ್ಲಿ ಹೋಗಿ ಅಲ್ಲಿ ಲ್ಯಾಂಡ್ ಆದ್ಮೇಲೆ ತಗೊಳ್ಳೋಣ ಅನ್ಕೋತಿದ್ವಿ. ಬಟ್ ಇದು ಟ್ರೂ ಮೂವ್ ಸಿಮ್ ಕಾರ್ಡ್, ಟಾಪ್ ರೇಟೆಡ್. ನನ್ನ ಹಸ್ಬೆಂಡ್ ಅವ್ರ ಬಗ್ಗೆ ಎಲ್ಲ ಅಲ್ಲೇ ರಿಸರ್ಚ್ ಮಾಡಿ ಆರಾಮಾಗೆ ಅಲ್ಲೇ ತೊಗೊಂಡ್ವಿ. ನಾವು 999 ರುಪೀಸ್ಗೆ 1 ಫೋನ್ಗೆ 10 ಡೇಸ್ಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಆ್ಯಂಡ್ ಫೋನ್ ಕಾಲ್ಸ್ ಅಂತ ಇತ್ತು. ಸೊ ನಮ್ಮ ಹಸ್ಬೆಂಡ್ ಮಾತ್ರ ಸಿಮ್ ಕಾರ್ಡ್ ತೊಗೊಂಡ್ರೆ ಅಲ್ಲಿಂದ ನಾವು ವೈಫೈ ಅಥವಾ ಹಾಟ್ಸ್ಪಾಟ್ ಮೂಲಕ ನಾವು ಕೂಡ ಇಂಟರ್ನೆಟ್ ಆಕ್ಸೆಸ್ ಮಾಡಬಹುದು ಅಂತ ಬರೀ ಅವ್ರು ಮಾತ್ರ ತೊಗೊಂಡ್ರು. ಸೊ ಇದು ನಮ್ಮ ಸಿಮ್ ಕಾರ್ಡ್ ಕತೆ. ಇದಾದ ಮೇಲೆ ನಾವು ಅಲ್ಲೇ ಸುತ್ತಾಡ್ತಾ ಇದ್ವಿ, ಜಾಸ್ತಿ ಟೈಮ್ ಇತ್ತು. ಅದಕ್ಕೋಸ್ಕರ ನಾವು ಅಲ್ಲೇ ಏರ್ಪೋರ್ಟಲ್ಲಿ ಡಿನ್ನರ್ ಮಾಡಿಬಿಟ್ವಿ. ಅದಾದಮೇಲೆ 1:50ಗೆ ನಮ್ಮ ಫ್ಲೈಟ್ ಇದ್ದಿದ್ದು. ಇಮಿಗ್ರೇಷನ್ ಎಲ್ಲ ಆಗೋಗಿತ್ತು ಆ್ಯಂಡ್ ಬೋರ್ಡಿಂಗ್ ಸ್ಟಾರ್ಟ್ ಆಗೋಯ್ತು. ನಾವು ಹೋಗಿ ಕೂತ್ವಿ, ಇಮಿಗ್ರೇಷನ್ ಕಂಪ್ಲೀಟ್ ಮಾಡಿಬಿಟ್ವಿ. ಅಲ್ಲಿ ಹೋಗಿ ನೋಡಿದ್ರೆ ನಾವು ಏರ್ಪೋರ್ಟ್ ಹತ್ರನೇ ಮೈಕ್ ಪಟಾಯ ಟ್ಯಾಕ್ಸಿ ಅಂತ ಇದೆ. ದಿಸ್ ಇಸ್ ಇಟ್, ಮೈಕ್ ಪಟಾಯ ಟ್ಯಾಕ್ಸಿಯಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ ಆಲ್ರೆಡಿ ಬುಕ್ ಮಾಡಿದ್ರು ಕ್ಯಾಬ್ನ. ಚೀಪ್ ಆ್ಯಂಡ್ ಬೆಸ್ಟ್ 8:30 ಆನ್ ಪಾಯಿಂಟ್ ಶಾರ್ಪ್ ಆಗಿ ಅಲ್ಲಿ ವೇಟ್ ಮಾಡ್ತಾ ಇತ್ತು. ಅಲ್ಲೆಲ್ಲರಿಗೂ ಕ್ಯೂ ಕಾರ್ಡ್ಸ್ ಕೊಡ್ತಾರೆ, ನಂಬರ್ಸ್ ಕೊಡ್ತಾರೆ. ಸುಮಾರು ಜನ, ನೀವು ಎಕ್ಸಿಟ್ ಹತ್ರನೇ ಸುಮಾರು ಜನ ಕಾಯ್ತಾ ಇರ್ತಾರೆ, ನಮ್ಮ ಹೆಸರು ಇಟ್ಕೊಂಡು ನಿಂತಿರ್ತಾರೆ. ಸೊ ಹೆಸರು ಇಟ್ಕೊಂಡು ನಿಂತಿದ್ರು 8:30 AM-ಗೆ. ಸೊ ಅಲ್ಲಿಂದ 2.5 hours ಫ್ರಮ್ ಬ್ಯಾಂಕಾಕ್ ಟು ಪಟಾಯ. ಸೊ ನಾವಿಲ್ಲಿಂದ ಪಟಾಯಾಗೆ ಹೊರಟ್ವಿ. ಪಟಾಯಾಗೆ ಅರೌಂಡ್ 10:30 ಹತ್ತತ್ರ ನಾವು ರೀಚ್ ಆಗೋಗ್ಬಿಟ್ಟಿದ್ವಿ. ಬೆಲ್ಲಾ ವಿಲಾ ಅನ್ನೋ ಹೋಟೆಲ್ಗೆ ನಾವು ರೀಚ್ ಆಗಿದ್ವಿ. ಬೆಲ್ಲಾ ವಿಲಾ ಹೋಟೆಲ್ ಕೂಡ ಅಗೇನ್ ಮೈ ಸಿಸ್ಟರ್ ಆ್ಯಂಡ್ ಮೈ ಹಸ್ಬೆಂಡ್ ಡಿಡ್ ಇಟ್. ಅವ್ರು ಕ್ರೆಡಿಟ್ಸ್ ತಗೊಳ್ತಾ ಇರ್ತಾರೆ. ಇದು ಎಂಟೈರ್ ಟ್ರಿಪ್ ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಸಿಸ್ಟರ್ ನೋಡ್ಕೊಂಡಿದ್ದು. ಸೊ ಬೆಲ್ಲಾ ವಿಲಾ ಅನ್ನೋ ಹೋಟೆಲು ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನಾನು ಆನ್ಲೈನಲ್ಲಿ ನೋಡಿದ್ದೆ, ಅವ್ರು ನಮ್ಗೆ ತೋರಿಸಿದ್ರೆ ಬುಕ್ ಮಾಡಿದ್ದು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್. 10:30 ನಾವು ರೀಚ್ ಆದಮೇಲೆ ದೇ ಸೆಡ್ 1 room is available, we'll give you the 1 room and you can keep your luggages there ಅಂತ. ಸೊ ನಾವು 2 rooms ಬುಕ್ ಮಾಡಿದ್ದು. ಸೊ ಗೈಸ್, ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಕರೆನ್ಸಿ ಎಕ್ಸ್ಚೇಂಜ್ ಇಸ್ ದ ಮೇಜರ್ ಇಶ್ಯೂ. ಅಂದರೆ ನೀವು ಎಕ್ಸ್ಚೇಂಜ್ ರೇಟ್ಸ್ ಎಲ್ಲ ಹುಡುಕಿ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ತುಂಬ ಮೆಸ್ ಆಗೋಗ್ಬಿಡುತ್ತೆ. ಸೊ ಅಗೇನ್ ಮೈ ಹಸ್ಬೆಂಡ್ ಲುಕ್ಡ್ ಇನ್ ಟು ಇಟ್. NIYO ನಿಯೋ ಆ್ಯಪಿಂದ ಎಲ್ಲ ಆನ್ಲೈನ್ನಲ್ಲೇ ಆಗುತ್ತೆ. ನಿಮಗೆ ಮನೆಗೆ ಬಂದು ಅವರು ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ನಿಮ್ಮ ದುಡ್ಡನ್ನ, ಆ್ಯಂಡ್ ಆಲ್ಸೋ ಒಂದು ಕಾರ್ಡ್ ಕೊಡ್ತಾರೆ. ಇನ್ ಕೇಸ್ ನೀವು ಆ ದುಡ್ಡು ನಿಮ್ಮ ನೋಟ್ಸ್ ಅಲ್ಲಿ ಕಮ್ಮಿ ಆಯಿತು, ಅಲ್ಲಿ ಹೋಗಿ ನೀವು ಇನ್ನೂ ಜಾಸ್ತಿ ಕರೆನ್ಸಿ ಬೇಕು ಅಂತಿದ್ದಾಗ ಅಲ್ಲಿ ಥೈಲ್ಯಾಂಡಲ್ಲಿ ನಿಯೋ ಆ್ಯಪ್ ವರ್ಕ್ ಆಗುತ್ತೆ. 7-Eleven ಫುಡ್ ಇಸ್ ಅ ಮೇಜರ್ ಇಶ್ಯೂ. ಸೊ ಅಲ್ಲಿ ಫುಡ್ 7-Eleven ಎಲ್ಲ ಕಡೆ ಇರುತ್ತೆ, ಅಲ್ಲೆಲ್ಲ ಕಡೆ ನಿಯೋ ಕಾರ್ಡ್ ವರ್ಕ್ ಆಗುತ್ತೆ. ಸೊ ಅದನ್ನು ನನ್ನ ಹಸ್ಬೆಂಡ್ ಯೂಸ್ ಮಾಡಿದ್ರು. ಅದಾದಮೇಲೆ ಸೊ ನಾವಲ್ಲಿ 12 ಗಂಟೆವರೆಗೂ ನಾವು ಸುತ್ತಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಅಲ್ಲೇ ಹತ್ತಿರದಲ್ಲಿ ರೆಸ್ಟೋರೆಂಟ್ಸ್ ಇತ್ತು. ಥೈ ಲ್ಯಾಂಗ್ವೇಜ್ ಆ ಥೈ ಲ್ಯಾಂಗ್ವೇಜ್ ಅದೇನಂತಾರ ಗೊತ್ತಿಲ್ಲ, ಆ ಲ್ಯಾಂಗ್ವೇಜಸಲ್ಲೆಲ್ಲ ಬರ್ದಿದ್ರು. ಬಟ್ ವಿ ಡಿಡ್ ನೋ. ಅಲ್ಲಿ ಹೋಗಿ ಇಂಗ್ಲೀಷ್ ಕೆಲವು ಕಡೆ ಗೊತ್ತಿರುತ್ತೆ. ಲೋಕಲ್ ರೆಸ್ಟೋರೆಂಟಿಗೆ ಹೋಗಿ ನಾವು ಆರಾಮಾಗಿ ನಾವು ಫುಡ್ ತಿಂದ್ವಿ. ಫುಡ್ ಕೂಡ ಚೆನ್ನಾಗಿತ್ತು ನಾವು ಹೋಗಿದ್ದ ಕಡೆ. ಆಲ್ಸೋ ನೀವು ಇಮಿಡಿಯೇಟಾಗಿ ಗೂಗಲಲ್ಲಿ ಚೆಕ್ ಮಾಡ್ಕೋಬಹುದು ಅದು ಯಾವ ರೆಸ್ಟೋರೆಂಟ್ ಅಂತ. ಸೊ ಅದು ಚೆನ್ನಾಗಿತ್ತು. ನಿಮಗೆ 7-Eleven ಎವ್ರಿ ಕಾರ್ನರಲ್ಲಿ ಸಿಗುತ್ತೆ. ಆ 7-Eleven ಫುಡ್ ಕೂಡ ಇಟ್ ಇಸ್ ಲಾಂಗ್ ಟೈಮಲ್ಲಿ ಇಟ್ ಇಸ್ ನಾಟ್ ಗುಡ್ ಫುಡ್, ಬಟ್ ಫ್ರೋಝನ್ ಫುಡ್ ಆಗಿದ್ದರಿಂದ ಆ್ಯಂಡ್ ಫಾರ್ ಫ್ಯೂ ಡೇಸ್ ಆಗಿದ್ದರಿಂದ ನಾವು ಅದನ್ನು ಅಲ್ಲಿಂದನೂ ತಿಂದ್ವಿ. ಬಟ್ ಅವತ್ತು ಮಧ್ಯಾಹ್ನ ನಾವು ಅಲ್ಲಿ ಲೋಕಲ್ ರೆಸ್ಟೋರೆಂಟ್ಗೆ ಹೋಗಿ ತಿಂದ್ವಿ. 12 o'clock ಆಗೋಗ್ಬಿಟ್ಟಿತ್ತು. ವಿ ವೆಂಟ್ ಟು ಬೆಲ್ಲಾ ವಿಲಾ ಹೋಟೆಲ್ ಆ್ಯಂಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ್ಮೇಲೆ ಈ ಆ್ಯಪ್ ಬ್ಲೂಕ್ ಆ್ಯಪಿಂದ ಅಂಡರ್ ವಾಟರ್ ವರ್ಲ್ಡ್ ಪಟಾಯ ಬುಕ್ ಮಾಡಿದ್ರು. ಅಂಡರ್ ವಾಟರ್ ವರ್ಲ್ಡ್ ಪಟಾಯಾಗೆ ಅಲ್ಲಿಗೆ ಹೋಗಿ 2:30 ಹಂಗೆ ರೀಚ್ ಆದ್ವಿ. ಆ್ಯಂಡ್ ಜಾಗ ಎಲ್ಲ ಚೆನ್ನಾಗಿತ್ತು ಹೊರಗಡೆ. ಅಂಡರ್ ವಾಟರ್ ವರ್ಲ್ಡ್ ಪಟಾಯ ಹೋಗೋದಕ್ಕೆ ನಾವು ಗ್ರ್ಯಾಬ್ ಆ್ಯಂಡ್ ಬೋಲ್ಟ್
ಎರಡರಲ್ಲೂ ಕ್ಯಾಬ್ ಪ್ರೈಸಸ್ ಕಂಪೇರ್ ಮಾಡಿ ಗ್ರ್ಯಾಬ್ನ ಚೂಸ್ ಮಾಡಿದ್ವಿ. ಸೊ ನೀವು ಯೂಶಲಿ ಎಲ್ಲ ಕಡೆ ಹೋದಲ್ಲೂ 2-3 ಆ್ಯಪ್ಸ್ ನಿಮಗೆ ಸುಮಾರು ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ. ಯಾವುದ್ರಲ್ಲಿ ಫುಡ್ ಆಗಲಿ ಕ್ಯಾಬ್ ಆಗಲಿ ಎಲ್ಲದರಲ್ಲೂ ನೀವು ಪ್ರೈಸಸ್ ಕಂಪೇರ್ ಮಾಡಿ ಕೊನೆಗೆ ನೀವು ಅದನ್ನು ಬುಕ್ ಮಾಡಬೇಕು. ಸೊ ಗ್ರ್ಯಾಬ್ ಆ್ಯಪಲ್ಲಿ ನಮಗೆ ಬೆಸ್ಟ್ ಪ್ರೈಸ್ ಸಿಕ್ತು ಕ್ಯಾಬಿಗೆ ಆ್ಯಂಡ್ ವಿ ಬುಕ್ಡ್ ಇಟ್. 2:30 ನಾವಲ್ಲಿ ರೀಚ್ ಆದ್ವಿ. ಟಿಕೆಟ್ಸ್ನ ತೋರಿಸಿ ಒಳಗೆ ಹೋಗ್ಬೇಕಾಗತ್ತೆ. ಸೊ ಒಳಗೆ ಹೋದ್ಮೇಲೆ ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟು ಶೆಕೆ ಆಯಿತು, ಬಟ್ ಆದಮೇಲೆ ಅಲ್ಲಿ ಗುಹೆ ಥರ ಇತ್ತು, ಟನಲ್ ಥರ ಇತ್ತು. ಆ ಟನಲಲ್ಲೂ ಕೂಡ AC ಇತ್ತು. ಬ್ಯೂಟಿಫುಲ್ ಕ್ರಿಯೇಚರ್ಸ್ ಎಲ್ಲ ದೊಡ್ಡದಾಗಿ ಕಾಣಿಸ್ತಿತ್ತು. ತುಂಬ ಚೆನ್ನಾಗಿತ್ತು, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಅದಾದಮೇಲೆ ಅಲ್ಲಿಂದ ಮತ್ತೆ ನಾವು ಗ್ರ್ಯಾಬ್ ಟ್ಯಾಕ್ಸಿ ಬುಕ್ ಮಾಡಿ ಡಾಲ್ಫಿನೇರಿಯಂ ಹೋದ್ವಿ. ಡಾಲ್ಫಿನೇರಿಯಂ ಶೋ ನಾವು ಟ್ರಿಲೋಫಿಲಿಯಾ ಅನ್ನೋ ಆ್ಯಪಿಂದ ಬುಕ್ ಮಾಡಿದ್ವಿ. ಅದು ಕೂಡ 5 ಟಿಕೆಟ್ಸ್ ಬುಕ್ ಮಾಡಿದ್ದು. ಸೊ ನಾವು 5ರಿಂದ 6 ಬುಕ್ ಮಾಡಿದ್ವಿ, 5 to 6, ಬಿಕಾಸ್ ನಮಗೆ 1 hour ಮಧ್ಯದಲ್ಲಿ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಬೇಕು ಅಂತ ವಿ ಬುಕ್ಡ್ ಇಟ್ ಫ್ರಮ್ 5 to 6. ಸೊ 4ಗೆ ಮುಗಿದ್ಮೇಲೆ ಅಲ್ಲಿಂದ ಕ್ಯಾಬ್ ಎಲ್ಲ ಬುಕ್ ಮಾಡಿ, ಕ್ಯಾಬ್ ಬಂದು ಆನ್ ಟೈಮ್ ಅಗೇನ್ ಫ್ರಮ್ ಗ್ರ್ಯಾಬ್ ಅಲ್ಲಿಂದ ಬುಕ್ ಮಾಡಿ ಇಲ್ಲೆಲ್ಲ ನಾವು ಎಷ್ಟುವರೆಗೂ ಕ್ಯಾಶ್ ಆಗ್ತಿತ್ತು ಕ್ಯಾಶ್, ಎಷ್ಟುವರೆಗೂ ಕಾರ್ಡಲ್ಲಿ ಆಗ್ತಿತ್ತು ಕಾರ್ಡ್, ಆ ಥರ ಪೇ ಮಾಡಿಕೊಂಡು ಅಲ್ಲಿಂದ ನಾವು ಡಾಲ್ಫಿನೇರಿಯಮಿಗೆ ಬಂದ್ವಿ. ಡಾಲ್ಫಿನೇರಿಯಮಿಗೆ ಬಂದಮೇಲೂ ಕೂಡ ಜಾಗ ತುಂಬ ಚೆನ್ನಾಗಿತ್ತು. ಹೊರಗಡೆ ಕ್ರಿಸ್ಮಸ್ ಟ್ರೀ ಇತ್ತು. ಇಟ್ ವಾಸ್ ಆಲ್ ವೆರಿ ಬ್ಯೂಟಿಫುಲ್. ಅಲ್ಲಿ ಹೋಗಿ ಟಿಕೆಟ್ಸ್ ತೋರಿಸಿದ್ವಿ. ಅಲ್ಲಿ ಕೂಡ ನೀವು ಥಿಯೇಟರ್ಸ್, ಇಲ್ಲೆಲ್ಲ ನಾವು ಥಿಯೇಟರ್ಸಲ್ಲಿ ಹೇಗೆ ರೋಸ್ ಇರುತ್ತೆ ಆ ಥರದ್ದು ನೋಡಿ ಬುಕ್ ಮಾಡಿರ್ತಾರೆ. ಸೊ ಟಿಕೆಟ್ಸ್ ಟ್ರಿಲೋಫಿಲಿಯಿಂದ ಬುಕ್ ಮಾಡಬೇಕಾದ್ರೂ ಕೂಡ ಇದು ಗಾಂಧಿ ಕ್ಲಾಸ್, ಇದು ಏನಂತಾರೆ ಬಾಲ್ಕನಿ ಆ ಥರ ಎಲ್ಲ ಇರುತ್ತಲ್ಲ, ಆ ಥರನೇ ಇದ್ದಿದ್ದು ಇಲ್ಲೂ ಕೂಡ. ಪ್ರೀಮಿಯಂ, VIP, ಆಮೇಲೆ ಬೇಸಿಕ್ ಆ ಥರ ಇದ್ದಿದ್ದು. ಸೊ ನನ್ನ ಹಸ್ಬೆಂಡ್ ಪ್ರೀಮಿಯಂ ಬುಕ್ ಮಾಡಿದ್ರು, ವಿಚ್ ಇಸ್ ಅರೌಂಡ್ 3rd, 4th row. VIP ಯೂಶಲಿ ಹತ್ರ ಇರುತ್ತೆ ಅಂತಲೂ ಒಂದು, ಬಟ್ ಅವ್ರು ನಿಮಗೆ ಎಲ್ಲ ಕಡೆ ರೈನ್ ಕೋಟ್ ಕೊಟ್ಬಿಡ್ತಾರೆ ಫಸ್ಟ್ 2 rows-ಗೆ. ಯಾಕಂದರೆ ಡಾಲ್ಫಿನ್ ಸುತ್ತಾಡುವಾಗ, ಸೀಲ್ ಸುತ್ತಾಡುವಾಗ ಹಿಂಗೆ ನೀರು ಹರಿಚ್ಬಿಟ್ಟು ಹೋಗುತ್ತೆ, ಆ ಥರ ಎಕ್ಸ್ಪೀರಿಯನ್ಸ್ಗೆ. ಆಲ್ಸೋ ನೀವು ಕೂತ್ಕೊಳ್ಳೋವಾಗ ಹುಷಾರಾಗಿ ಕೂತ್ಕೋಬೇಕು. ನಮಗೆ ಅಲ್ಲಿ ಮಧ್ಯದಲ್ಲಿ ಒಂದು ರಾಡ್ ಬಂದ್ಬಿಟ್ಟಿತ್ತಪ್ಪ. ಆ ರಾಡಿನ ನಾವು ಈ ಕಡೆ ಹೋಗೋದು ಆ ಥರ ಎಲ್ಲ ಮಾಡ್ತಿದ್ವಿ. ಕಾಣಿಸೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಹಿಂಗೆ ಬಚ್ಚಿಟ್ಕೊಂಡು ಈ ಥರ ಎಲ್ಲ ಪೀಪ್ ಮಾಡಿ ನೋಡೋದಾಯಿತು. ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಯಾಕಂದರೆ ಎಷ್ಟು ಪುಟಾಣಿ ಎಲ್ಲ ದೊಡ್ಡ ಪ್ರಾಣಿಗಳೇ, ಬಟ್ ಎಷ್ಟು ಚೆನ್ನಾಗಿ ಅದನ್ನ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲದು. ಅಲ್ಲಿಂದ ಅಗೇನ್ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ರೂಮಿಗೆ ಹೋದ್ಮೇಲೆ 7-Eleven-ಇಂದ ಫುಡ್ ಎಲ್ಲ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿ ತಿಂದ್ವಿ ಊಟನ. ಹಾರ್ಡ್ಲಿ ನಿಮಗೆ ಒಂದು 500-600 ಮೀಟರ್ಸ್ಗೆ 7-Eleven ಸಿಗುತ್ತೆ, ಮ್ಯಾಕ್ಸಿಮಮ್ 1 ಕಿಲೋಮೀಟರ್. ಅಲ್ಲಿಂದ ಫ್ರೋಝನ್ ಫುಡ್, ವೆಜ್ ನಾನ್ ವೆಜಿಟೇರಿಯನ್ ಎರಡೂ ಆಪ್ಷನ್ಸ್ ಇರುತ್ತೆ. ಫ್ರೋಝನ್ ಫುಡ್ನ ಅವ್ರು ಬಿಸಿ ಮಾಡಿ ಕೊಡ್ತಾರೆ, ಆಯಿತಾ. ಸೊ ಬಿಸಿಯಾಗೇ ತಿಂದಿದ್ದು ನಾವು, ಫ್ರೋಝನ್ ಫುಡ್ ತಿಂದಿಲ್ಲ. ಸೊ ಇಟ್ ವಾಸ್ ವೆರಿ ಯಮ್ಮಿ, ಟೇಸ್ಟಿ. ವೆಜ್ ಆಪ್ಷನ್ಸು, ನಾನ್ ವೆಜ್ ಆಪ್ಷನ್ಸ್ ಎಲ್ಲ ಇತ್ತು. ಅದನ್ನು ತೊಗೊಂಡು ಬಂದು ಊಟ ಮಾಡಿದ್ಮೇಲೆ ನಮಗೆ ಮತ್ತೆ ಬೋರ್ ಹೊಡಿತಿತ್ತು, ಏನು ಮಾಡೋದಂತ ಗೊತ್ತಾಗಲಿಲ್ಲ. ಸೊ ಸುಮ್ಮನೆ ಅಲ್ಲೇ ಸುತ್ತಾಡೋಣ, ಬೆಲ್ಲ ಸುತ್ತಾಡ್ಕೊಂಡು ಹೋಗೋಣ ಅಂತ ನಾವು ಹಾಗೆ ಹೋಗ್ತಾ ಸ್ಟ್ರೀಟಿಗೆ ಬಂದ್ವಿ. ಇಟ್ ವಾಸ್ ಅನ್ಬಿಲೀವೇಬಲ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪಟಾಯಲ್ಲಿ ಈ ಥರ ಸ್ಟ್ರೀಟು ಇರುತ್ತೆ ಅಂತ. ಅದು ನಾನು ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ದೆ. ಅದ್ರ ಹೆಸರು Soi 6. ಯಾರ್ಯಾರು ಪಟಾಯ, ಬ್ಯಾಂಕಾಕ್, ಥೈಲ್ಯಾಂಡ್ ಹೋಗಿರ್ಬೋದು ಅವ್ರಿಗೆ ಗೊತ್ತಿರುತ್ತೆ Soi 6 ಅಲ್ಲಿ ಏನು ಅಂತ. 125 ಗರ್ಲ್ಸ್, ಅಷ್ಟು ಗರ್ಲ್ಸ್ ಇದ್ರು. ಆಮೇಲೆ ಎಲ್ಲ ಏಜ್ ಮೆನ್ ಎಲ್ಲರೂ ಇದ್ರು. ಒಂಥರ ಎಲ್ಲ ಜುಮ್ ಅನ್ನಿಸ್ಬಿಡ್ತು. ಏನು ಹೇಳ್ಬೇಕಂತ ಗೊತ್ತಿಲ್ಲ, ಇದು ತುಂಬ ಡೀಪ್ ಆಗುತ್ತೆ ಮಾತಾಡಕ್ಕೆ ಹೋದ್ರೆ. ಬಟ್ ಅಲ್ಲಿಗೆ ಹೋದ್ವಿ ಆ್ಯಂಡ್ ಇಟ್ ವಾಸ್ ಬಿಗ್ ರೋಡ್, ಅರೌಂಡ್ 1 ಕಿಲೋಮೀಟರ್ ರೋಡು ಏನೋ. ಸ್ಟ್ರೀಟ್ ವಾಕ್ ಮಾಡ್ತಾ ಬೀಚ್ ನೋಡಿದ್ವಿ, ಪಟಾಯ ಬೀಚ್. ಆ್ಯಂಡ್ ಅಲ್ಲಿಗೆ ಹೋಗಿ ತುಂಬ ಪೀಸ್ಫುಲ್ ಕಾಮಾಗಿ ಎಷ್ಟೊಂದು ಜನ ಚಾಪೆ ಥರ ಹಾಸ್ಕೊಂಡು, ಒಂದು ಬಟ್ಟೆ ಹಾಸ್ಕೊಂಡು ಅಲ್ಲೇ ಹಿಂಗೆ ಆಕಾಶ ನೋಡ್ತಾ ಇದ್ರು. ನಾವು ಕೂಡ ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು. ಎನಿವೇಸ್, ಡೇ 1 ಇನ್ ಪಟಾಯ ಹೀಗಾಯಿತು. ನಾವು ವಾಪಸ್ ಮನೆಗೆ ಹೋದ್ವಿ, ನಡ್ಕೊಂಡೇ ಹೋದ್ವಿ ಅಗೇನ್. ಇಟ್ ವಾಸ್ ವೆರಿ ನೈಸ್, ಪೀಸ್ಫುಲ್ ಆಗಿತ್ತು. ಸೊ ಇಷ್ಟ ಆಯಿತು ಡೇ 1 ಇನ್ ಪಟಾಯ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಡೇ 2 ಕೂಡ ಬೇಗ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಅದ್ರ ಡೀಟೇಲ್ಸ್ ಕೂಡ ನಿಮಗೆ ಆದಷ್ಟು ಬೇಗ ಕೊಡ್ತೀನಿ. ಥ್ಯಾಂಕ್ ಯು ಗೈಸ್, ಲಾಟ್ಸ್ ಆಫ್ ಲವ್. ಪ್ಲೀಸ್ ಸಬ್ಸ್ಕ್ರೈಬ್.